ಕೋಳಿ ಫಾರ್ಮಿಂದ ಉಣಚಗೇರಿ ಗ್ರಾಮದ ಜನರು ಅಕ್ಷರಶಃ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. 10 ವರ್ಷಗಳಿಂದ ಈ ಕೋಳಿ ಫಾರ್ಮನ್ನು ಊರಿಂದ ಸ್ಥಳಾಂತರ ಮಾಡಿ ಅಂತೇಳಿ ಹೋರಾಟ ಮಾಡಿದ್ರು ಕೂಡ ಕ್ಯಾರೆ ಅಂತಿಲ್ಲ. ಹೀಗಾಗಿ ಈಗ ಇವತ್ತು ರೊಚ್ಚಿಗೆದ್ದ ಗ್ರಾಮಸ್ಥರು ಇಡೀ ಏನು ಕೋಳಿ ಫಾರ್ಮಿಗೆ ನುಗ್ಗಿ ಕೋಳಿ ಮತ್ತು ಮೊಟ್ಟೆಗಳನ್ನು ತೊಗೊಂಡು ಹೋಗಿ ಪಾಠ ಕಲಿಸಿದ್ದಾರೆ. ಈಗ ನೋಡ್ಬೋದು ನಾವು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಉಣಚಗೇರಿ ಗ್ರಾಮದ ಬಳಿ ಇರುವಂಥ ಕೋಳಿ ಫಾರ್ಮಲ್ಲಿದೆ. ಇದು ಕೋಳಿ ಫಾರ್ಮ ಸುಮಾರು 10 ವರ್ಷಗಳಿಗಿಂತ ಹೆಚ್ಚು ಏನು ದಿನಗಳಿಂದ ಈ ಒಂದು ಕೋಳಿ ಫಾರ್ಮ ಇದೆ. ಇದು ಕೇವಲ ಗ್ರಾಮಕ್ಕೆ ಅತಿ ಸಮೀಪವಾಗಿದೆ. ನಿಯಮದ ಪ್ರಕಾರ ಈ ಗ್ರಾಮದಿಂದ 1 ಕಿಲೋಮೀಟರ್ಗೂ ಹೆಚ್ಚು ದೂರ ವ್ಯಾಪ್ತಿಯಲ್ಲಿ ಒಂದು ಸ್ಥಾಪನೆ ಮಾಡಬೇಕು. ಆದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಈಗ ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ಇಲ್ಲಿನ ಗ್ರಾಮಸ್ಥರು ಗದಗ ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರು, ಪುರಸಭೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಇದು ತಕ್ಷಣ ಸ್ಥಳಾಂತರ ಮಾಡಬೇಕು. ಯಾಕಂದರೆ ಇದರಿಂದ ದುರ್ವಾಸನೆ ಹೊಡ್ತಾ ಇದೆ. ನಮ್ಮ ಇಡೀ ಗ್ರಾಮಕ್ಕೆ ಕೆಟ್ಟ ಪರಿಣಾಮ ಬೀಳ್ತದೆ. ಹೀಗಾಗಿ ಈ ಒಂದು ಕೆಟ್ಟ ವಾಸನೆಯಿಂದ ಅಸ್ತಮಾದಿಂದ ಬಳಲಿ ಒಂದು 4 ಜನರು ಸಾವನ್ನಪ್ಪಿದ್ದಾರೆ. ಆ ಒಂದು 4 ಜನರ ಸಾವಿಗೆ ಇದೇ ಒಂದು ಕೋಳಿ ಫಾರ್ಮ. ಹೀಗಾಗಿ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಕಳೆದ 2024 ಜೂನ್ರಲ್ಲಿ ಕೂಡ ಏನು ಇಲ್ಲಿ ಜಿಲ್ಲಾಧಿಕಾರಿಗಳ ಗ್ರಾಮೋತ್ಸವ ಇತ್ತು. ಆ ಸಂದರ್ಭದಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ತಕ್ಷಣ ಇದು ತೆರವುಗೊಳಿಸಬೇಕು ಅಂತೇಳಿ ಆದೇಶ ಕೂಡ ಮಾಡಿದ್ದಾರೆ. ಆದರೆ 1 ವರ್ಷ ಕಳೆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಇದು ತೆರವುಗೊಳಿಸಂತ ಗೋಜಿಗೆ ಹೋಗಿಲ್ಲ. ಹೀಗಾಗಿ ಇಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗದ ಹಿನ್ನೆಲೆ ಇವತ್ತು ರೊಚ್ಚಿಗೆದ್ದಂಥ ಗ್ರಾಮಸ್ಥರು ಈ ಕೋಳಿ ಫಾರ್ಮಿಗೆ ನುಗ್ಗಿ ಸಾಕಷ್ಟು ಕೋಳಿಗಳನ್ನು ತೊಗೊಂಡು ಹೋಗಿದ್ದಾರಂತೆ. ಜೊತೆಗೆ ಮೊಟ್ಟೆಗಳು ಕೂಡ ತೊಗೊಂಡು ಹೋಗಿದ್ದಾರೆ. ಹೀಗಾಗಿ ಈ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಕಾರರಿಗೆ ಇದು ಸ್ಥಳಾಂತರ ಆಗಲೇಬೇಕು, ಇಲ್ಲಾಂದ್ರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ನೀಡಿದರೆ. ಈಗ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಮಾತನಾಡ್ಸೋಣ. ಸರ್, ಈ ಕೋಳಿ ಫಾರ್ಮ್ನಿಂದ ಏನೆಲ್ಲ ಸಮಸ್ಯೆ ಆಗ್ತದೆ? ಕೋಳಿ ಫಾರ್ಮ್ಲಿಂತ್ರ ವಾಸನೆ ಕುಡಿಯೋಕ್ಕಾಗತ್ತಿಲ್ಲ, ಊಟ ಮಾಡೋಕ್ಕಾಗತ್ತಿಲ್ಲ, ಮನ್ಯಾಗ ಕುಂತು ಊಟ ಮಾಡೋಕ್ಕಾಗತ್ತಿಲ್ಲ, ತಲೆ ನುಯ್ತೈತೆ. ಆಮೇಲೆ ಒಬ್ಬರಲ್ಲ ಇಬ್ಬರಲ್ಲ 5-6 ಮಂದಿ ಅಸ್ತಮಾ ಅಲರ್ಜಿ ಆಗಿ ಸಾಯುವಂಥ ಪರಿಸ್ಥಿತಿ ಬಂದೈತಿ. 4 ತಿಂಗಳದೊಳಗೆ 5 ಮಂದಿ ಸತ್ತಾರ. 5 ಮಂದಿಯಾಗ 3 ಮಂದಿ ಅಸ್ತಮಾ ಅಲರ್ಜಿಯಾಗೆ ಸತ್ತಾರ. ಅದ್ರಾಗ ಮರ್ಯವ ಕಂಟಿ ಇರ್ಬೋದು, ಇನ್ನೊಬ್ರು ಎಲ್ಲ ಹೆಸರಿಗೆ ಡಾಕ್ಯುಮೆಂಟ್ಸ್ ರೆಡಿ ಅದಾವು. ಆಮೇಲೆ ಏನೈತೆ, ಹಿಂದೆ DC ಅವ್ರಿಗೆ ಮನವಿ ಮಾಡಿದ್ವಿ. 2014 ಹೋರಾಟ ಚಲೋ ಐತೆ. ಹಿಂದೆ ತಹಸೀಲ್ದಾರ್ ಚಂದ್ರಪ್ಪ ಅಂತಿದ್ರು, ಇದು ತಹಸೀಲ್ದಾರು. ನಮ್ಗೆ ಅವಾಗ ರೋಣ ವ್ಯಾಪ್ತಿ ಬರುವಂಥ ಟೈಮ್ನಾಗಿಂತ್ರ ನಮ್ಮದು ಜಗಳ ಚಲೋ ಐತೆ. ಇವರು 2009 ಇಲ್ಲಿ ಕೋಳಿ ಫಾರ್ಮ್ ಮಾಡಿದರು. ಅವಾಲಿಂತ್ರ ನಾವು ಅದನ್ನು ಏನಾರು ಮಾಡ್ರಿ ಅಂತೇಳಿ. ಆದರೆ ಅವತ್ತಿಲಿಂತ್ರ ಇವತ್ತಿನವರೆಗೂ ಲೀಗಲಾಗಿ ಏನೂ ಇಲ್ಲ ಅವ್ರ ಹತ್ರ. ಲೀಗಲಾಗಿ ಅಂದ್ರೇನು, ಯಾವುದೇ ಕಾನೂನುಬದ್ಧ ಮಾಡಿಲ್ಲ. ಆಮೇಲೆ ಉಣಚಗೇರಿಗೆ 40-30 ಮೀಟ್ರ್ನಾಗ ಐತಿ. ಅದನ್ನೇನೈತೆ, ಅವರು ಕಂಡೀಷನ್ ಆಗಿ 1 ಕಿಲೋಮೀಟ್ರ್ ದೂರ ಇರ್ಬೇಕಂತೈತೆ. ಅದು ಯಾವುದೂ ಅವರು ಇದು ಮಾಡಿಲ್ಲ, ಆದೇಶ ಮಾಡಿಲ್ಲ. ಆಮೇಲೆ ಇಷ್ಟೆಲ್ಲ ಮಾಡಿ ವೈಶಾಲಿ ಅವರಂತಿದ್ದಾಗ, ನಾನು ಹಿಂದೆ ಹಿರೇಮಠ ಅವರಂತಿದ್ದಾಗ ಒಮ್ಮೆ ಕಂಪ್ಲೇಂಟ್ ಕೊಟ್ಟಿದ್ದು DC ಅವರಿದ್ದಾಗ. ಅವರು ಇಲ್ಲ ತೆರವುಗೊಳಿಸ್ತೀವಿ ಅಂತ ಯಾರೋ ಇವ್ರಿಗೂ ಹೇಳಿದರು. ಒಬ್ಬರು ಸರ್ಕಲ್ ಹೇಳಿದರು, ಹಿಂದೆ ಒಬ್ಬರು ಸರ್ಕಲ್ ಇದ್ದರು, ಅವ್ರಿಗೆ ಸರ್ಕಲ್ ಹೇಳಿದ್ರಿಲ್ಲ ತೆರವುಗೊಳಿಸ್ರಿ ಅದನ್ನಂತ. ಅವರು ಏನೈತೆ ಹ್ಞೂ ಅಂದರು, ಆಯ್ತು ಕ್ಲಿಯರ್ ಆಗಲಿ, ಅವರು ಬಗೆ ಬಿಟ್ಟರು. ಈಗ ಸಾಕಷ್ಟು ಬಾರಿ ನೀವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ, ಏನೂ ಪ್ರಯೋಜನ ಆಗಲ್ಲ. ಮುಂದೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ನಮ್ಮ ಹೋರಾಟ ಏನಿಲ್ಲ, ಊರು ಗ್ರಾಮಸ್ಥರು ಸಿಟ್ಟಿಗೆದ್ದಾಗೆಲ್ಲ ಬಂದು ಕೋಳಿ ತೊಗೊಳ್ತಾರೆ, ತತ್ತಿ ತೊಗೊಳ್ತಾರೆ, ಹೋಗ್ತಾರೆ, ಮನೆ ತಿಂತಾರೆ. ಆಮೇಲೆ ಸೆಕೆಂಡು ಅವ್ರು ರೊಚ್ಚಿಗೆದ್ರೆ ಪರಿಸ್ಥಿತಿ ಏನಾಗುತ್ತೆ ಗೊತ್ತಿಲ್ಲ. ಕಾನೂನು ಕೈ ತೊಗೋಬಾರ್ದಂತ ಯಾರು ಮುಟ್ಟಿಸ್ಕೊಟ್ಟಿಲ್ಲ ಇವತ್ತು ನಾವು. ಆಮೇಲೆ ಸಹನೆಯಿಂದ ಇದ್ದೀವಿ. ಇವತ್ತೇನೈತೆ, ಅತಿಯಾದ ಸಹನೆ ಕಟ್ಟೆ ಹೊಡೆದೈತೆ. ಅತಿಯಾದಂಥ ಆಕ್ರೋಶ ಹೆಚ್ಚಾಗಿ ಗ್ರಾಮಸ್ಥರೆಲ್ಲ ಬಂದು ಏನೈತೆ ನೋಡಿರಿ, ನೀವು ಮುಂದೆ ಕ್ಲಿಪ್ಪಿಂಗ್ ಅದಾವು. ಅವು ಏನೈತೆ ಊರಾಗ ಇವತ್ತೆಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡಿ ಅವ್ರು ಏನೈತೆ ರೊಚ್ಚಿಗೆದ್ದು ಹುಡುಗರು ಕೂಡಿ ಆಕ್ರೋಶದಿಂದ ಕೋಳಿನೂ ಒಯ್ದರು, ತತ್ತಿನೂ ಒಯ್ದರು, ಎಲ್ಲ ಒಯ್ದು ಓಡೋದು ಎಲ್ಲ ಮಾಡತ್ತಾರ. ಆಮೇಲೆ ಏನೈತೆ, CPI ಸಾಹೇಬ್ರು ಬಂದರು, ಆಮೇಲೆ PSI ಅವ್ರು ಬಂದರು. ಬಂದು ಏನೋ ಸಮಾಧಾನ ಹೇಳಿದರು, ನಾವು ನಿಮಗೆ ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ನಾವು ತೆರವುಗೊಳಿಸೋ ವ್ಯವಸ್ಥೆ ಮಾಡ್ತೀವಿ, ಅದು ಏನಾರ ಮಾಡಿ ಸರಿ ಮಾಡಿಕೊಡ್ತೀವಿ ಅಂದಲ್ಲಿ ಸಮಾಧಾನಲಿಂದ ತೊಗೊಂಡ್ವಿ. ಹಿಂದಾಗಲೇ PSI ಅವ್ರಿಗೆ ನಾವು 10ನೇ ತಾರೀಕಿನ ತನಕ ಗಡುವು ಕೊಟ್ಟಿದ್ವಿ. ಅವ್ರಿಗೂ ನಾವು ಅರ್ಜಿ ಕೊಟ್ಟು ನಾವು ಏನಾರ ಇದು ಕಾನೂನು ಕೈಗೆ ತೊಗೊಂಡ್ರೆ ತಪ್ಪಾಗುತ್ತೆ, ಅದಕ್ಕೆ ಕಾನೂನು ಕೈ ತೊಗೋಬಾರ್ದು, ಇವು ಯಾವುದೇ ಕಾರಣಕ್ಕೂ ಸಮಸ್ಯೆ ನಮ್ಗೆ ಇಟ್ಟೇ ಇರಲಿ, ಇನ್ನೊಬ್ರಿಗೆ ಅನಾನುಕೂಲ ಮಾಡಬಾರ್ದಂತ ಈತಿನ ಗ್ರಾಮಸ್ಥರೆಲ್ಲರೂ ತಾಳ್ಮೆಯಿಂದ ಇದ್ದದ್ದೇ ಹೆಚ್ಚು. ಇವತ್ತಿಲಿಂತ್ರ ಯಾರೂ ತಾಳ್ಮೆಯಿಂದ ತೊಗೊಳಕತ್ತಿಲ್ಲ. ಈ CPI ಅವ್ರು ಬಂದು ಮಾತಾಡಿ ಹೇಳಿಂದ ಏನೈತೆ ಕೇಳಿ ಸಹಕಾರ ತೊಗೊಂಡು ಮಾತಾಡಕತ್ತೀವಿ. ಆಮೇಲೆ ಏನೈತೆ, ಇವತ್ತು ಏನಾರ ಅವರು ಟೈಮ್ ತೊಗೊಂಡು ತೆರವುಗೊಳಿಸಲಿಲ್ಲ, ನಾಳಿಂತ್ರ ಏನೈತೆ ಅವರು ಟೈಮ್ ಕೊಟ್ಟಾರ ನಮಗೊಂದು 4-6 ದಿನ ಅಂತೇಳಿ 8 ದಿನ ಕೊಟ್ಟಾರ. CPI ಸಾಹೇಬ್ರು 8 ದಿನ ಕೊಟ್ಟಾರ. ಅವ್ರು ಏನೈತೆ 8 ದಿನದಾಗ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಊರ ರೊಚ್ಚಿಗೆದ್ರೆ ಮತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ನೀವು ಇಟ್ಟ ತನಕ ನೋಡಿದ್ರಿ, ನಿಮ್ಮ ಕ್ಲಿಪ್ಪಿಂಗ್ ಇಲ್ಲದಾವು, ಎಷ್ಟು ಹೊಲಸೈತೆ, ಎಷ್ಟು ದುರ್ನಾತೈತೆ. ಇಲ್ಲಿ ನಿಮಗೂ ನಿಂದ್ರಾಕಾಗೋದು, ನಮಗೂ ನಿಂದ್ರಾಕಾಗೋದು. ಇಂಥದ್ದು ಏನೈತೆ ಉಸಿರುಗಟ್ಟಂಥ ಪರಿಸ್ಥಿತಿ. ಆಮೇಲೆ 100 ಮೀಟ್ರ್ನೊಳಗೆ ಸ್ಕೂಲ್ ಐತೆ. ಸ್ಕೂಲ್ದಾಗೆ 326 ಮಕ್ಕಳು ಶಾಲೆ ಕಲಿತಾವೆ.
ಒಬ್ಬರು ಊಟ ಮಾಡೋಕೆ ಒಲ್ಲೆ ಅಂತವು, ಆಮೇಲೆ ನೊಣದ ಕಾಟ ಇವೆಲ್ಲ ತಡ್ಕೊಳಕ್ಕೆ ಆಗ್ಲಾರ್ದ ತಹಸೀಲ್ದಾರ್ ಬಂದರು 2 ನಿಮಿಷ ನಿಂದ್ರಕ್ಕಾಗಿಲ್ಲ. ಆದ್ರೆ ಅವರೆಲ್ಲ ಸಬೂಬ್ ಹೇಳೋಕ್ಕಾರ, ಯಾವ ಸಬೂಬ್ ಕೇಳೋಕೆ ಊರನ್ನವ್ರು ತಯಾರಿಲ್ಲ. ಅವ್ರು ಕೋರ್ಟ್ಗೆ ಹೋದ್ರು ಸರಿ, ಕಚೇರಿಗೆ ಹೋದ್ರು ಸರಿ, ನಮಗೇನು ಬೇಕಾಗಿಲ್ಲ. ನಮ್ಗೆ ದುರ್ನಾತ ಬರಲಾರ್ದಂಗೆ ಬದುಕಬೇಕು. ಆಮೇಲೆ ನಮ್ಮ ಊರಲ್ಲಿಂದ ಇದು ಸ್ಥಳಾಂತರಗೊಳ್ಬೇಕು. ಸ್ಥಳಾಂತರಗೊಳ್ಳಲಿಲ್ಲ ನಾಳಿಂದ ಮುಂದೆ ಇದೇ ಕೆಲಸ, ಇದೇ ಹೋರಾಟ. ಇದಿಷ್ಟು ಗ್ರಾಮಸ್ಥರ ಮಾತು. ಏನು ಈಗಾಗಲೇ 8 ದಿನ ಗಡುವು ನೀಡಿದ್ದಾರೆ. 8 ದಿನಗಳ ಒಳಗಡೆ ಇದು ಸ್ಥಳಾಂತರ ಮಾಡಿದರೆ ಮತ್ತು ಇಡೀ ಗ್ರಾಮಸ್ಥರು ರೊಚ್ಚಿಗೆ ಹೇಳ್ತಾರೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಅದಕ್ಕೆಲ್ಲವೂ ಕೂಡ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತದ ಅಧಿಕಾರಿಗಳ ಹೊಣೆ ಆಗ್ತಾರೆ ಅನ್ನೋ ಎಚ್ಚರಿಕೆ ಈ ಗ್ರಾಮಸ್ಥರು ನೀಡಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.